ಇದೇ ಒಂದು ಚರ್ಚೆಯಲ್ಲಿ ನಮ್ಮನ್ನು ದಿಲೀಪ್ ಕುಮಾರ್ ಐಎಸ್ ಅವರು ಜಾಯ್ನ್ ಆಗಿದ್ದಾರೆ, ಹೈಕೋರ್ಟ್ನ ವಕೀಲರು. ಸ್ವಾಗತ ದಿಲೀಪ್ ಕುಮಾರ್ ಅವರೇ ನಿಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ ದಿಲೀಪ್ ಜೀಗ ನಾವು ಮಾತಾಡ್ತಾ ಇದ್ವಿ, ನಟರಾಜ್ ಗೌಡರು ಹಾಗೂ ರತನ್ ಎಲ್ಲ ಮಾತಾಡ್ತಾ ಇದ್ರು. ಈ ರವಿಕುಮಾರ್ ಎನ್ನುವ MLC ಇಲ್ಲಿ ಮಾತಾಡ್ತಿರ್ತಕ್ಕಂಥ ಶಬ್ದಗಳು IAS ಬಗ್ಗೆ ಅಥವಾ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಬಗ್ಗೆ, ಇದಕ್ಕೆಲ್ಲ ಏನಿದು? ಇದೆಲ್ಲ ಏನು ಯಾರು ಏನು ಬೇಕಾದ್ರೂ ಮಾತಾಡ್ಕೊಂಡು ಹೋಗ್ತಾ ಇರ್ಬೋದಾ? ಇದ್ರ ಬಗ್ಗೆ ಅದೆಲ್ಲ ಏನು ದೊಡ್ಡ ಪರಿಣಾಮ ಬೀರಲ್ವಾ? ಅದನ್ನು ಹಗುರನ ಅದು ವಿಚಾರಗಳು ಇಲ್ಲ. ಇವಾಗ ಮಾತಾಡಿದ್ದಾರೆ ಅನ್ನೋದೇ ಕ್ವಶನ್ ಮಾರ್ಕ್ ಆಗಿದ್ದಾರೆ. ಓಕೆ. ಯಾಕಂದರೆ ಹೌದು, ನಾನು ಅವ್ರ ಬಗ್ಗೆ ಈ ಥರ ಮಾತಾಡಿದ್ದೀನಿ, ನನಗೆ ಉದ್ದೇಶ ಇತ್ತು ಅಂತ ಹೇಳ್ಬಿಟ್ಟು ಏನಾರು ಹೇಳಿಕೆ ಕೊಟ್ಟಿದ್ರೆ ಅದು ಬೇರೆ ಇತ್ತು. ಓಕೆ. ಇವಾಗ ಈ ಹೇಳಿಕೆ ಈ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 79 ಅಡಿ ಒಳಗಡೆ ಬರುತ್ತಾ ಇಲ್ವಾ ಅಂತ ಕ್ವಶನ್ ಮಾರ್ಕ್ ಇದೆ. ಆಯಿತಾ? ಸೊ ಹಾಗಾಗಿ ಒಂದು ಅಪರಾಧವನ್ನು ಯಾರಾದರೂ ಮಾಡಬೇಕು ಅಂತಂದರೆ ಅದಕ್ಕೆ ಮೆನ್ಸ್ರಿಯಾ ಇರಬೇಕು. ನಿಮಗೆ ಮೊದಲು ನನಗೆ ಉದ್ದೇಶ ಇರಬೇಕು, ನಾನೊಂದು ಮಹಿಳೆನ ನಾನು ಹರ್ಟ್ ಮಾಡಬೇಕು ಒಂದು, ಇಲ್ಲ ಅಂತಂದರೆ ಅವರಿಗೆ ಅವ್ರ ಮಾಡೆಸ್ಟಿನ ನಾನು ಔಟ್ರೇಜ್ ಮಾಡಬೇಕು ಅಂತಂದರೆ ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ನಾನು ಮಾತಾಡಬೇಕು. ನಾನು ಮಾತಾಡೋ ಉದ್ದೇಶ ಅವ್ರಿಗೆ ಹರ್ಟ್ ಆಗಬೇಕು ಮತ್ತು ಅದರಿಂದ ಅವರಿಗೆ ಸಮಾಜದಲ್ಲಿ ಕೂಡ ಅವ್ರಿಗೆ ರೆಪ್ಯುಟೇಷನ್ ಕೂಡ ಡ್ಯಾಮೇಜ್ ಆಗ್ಬೋದು ಅಥವಾ ಬೇರೆ ಇನ್ಯಾವ ಥರ ಆ ಥರ ಉದ್ದೇಶ ಇದ್ದರೆ ಅಂಥ ಸಂದರ್ಭದಲ್ಲಿ ಈ ರೀತಿ ಸೆಕ್ಷನ್ಗಳು ಅನ್ವಯ ಆಗುತ್ತೆ. ಸೊ ಇವಾಗ ಇವ್ರು ಮಾತಾಡಿರ್ತಕ್ಕಂಥದ್ದು ಒಂದು ಎರಡು ವ್ಯಕ್ತಿಗಳು ಜೊತೆಲಿ ಮಾತಾಡಬೇಕಾದ್ರೆ ಒಂದೆರಡು ಪರಸ್ಪರ ಸಂಭಾಷಣೆ, ಎರಡು ವ್ಯಕ್ತಿಗಳ ಮಧ್ಯೆ ನಡೆದಿರ್ತಕ್ಕಂಥ ಸಂಭಾಷಣೆ, ಇದು ಭಾಷಣ ಅಲ್ಲ. ಆ ಎರಡೂ ಸಂಭಾಷಣೆ ಎಲ್ಲಿ ಪೂರ್ತಿ ಸ್ಪಷ್ಟತೆಯನ್ನು ನಾನು ನೋಡಿದಾಗ ಏನು ಕಾಣಿಸ್ತಾ ಇಲ್ಲ. ಹಾಗಾಗಿ ನಾನು ಅಪರಾಧ ಆಗಿದೆ ಅಂತಲೂ ಹೇಳಲಿಕ್ಕೆ ಬರಲ್ಲ ಅಥವಾ ಆಗಿಲ್ಲ ಅಂತಲೂ ಹೇಳಲಿಕ್ಕೆ ಬರಲ್ಲ. ಆದರೆ ನೀವು ಅವರು ಹೇಳಿಕೆ ಕೊಟ್ಟಿರೋದು ನೋಡ್ಬೋದು. ಇವಾಗ ನನ್ನ ಉದ್ದೇಶ ಯಾವುದೇ ರೀತಿ ಅವರಿಗೆ ಅವಹೇಳನ ಮಾಡೋದಾಗ್ಲಿ ಅಥವಾ ನನ್ನ ಹೇಳಿರ್ತಕ್ಕಂಥ ಮಾತಿನಲ್ಲಿ ಆ ರೀತಿ ಕೆಟ್ಟ ಉದ್ದೇಶ ಇದೆ ಅನ್ನೋದಾಗ್ಲಿ ಯಾವುದೂ ಕೂಡ ಇಲ್ಲ. ಇದನ್ನು ರಾಜಕೀಯ ದುರುದ್ದೇಶವಾಗಿ ಬಳಸ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ಆಯಿತಾ? ಸೊ ಇಟ್ಸ್ ಎ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್. ಇವಾಗ ಅವರು ಹೇಳಿದ ತಕ್ಷಣ IO ಏನಿದ್ದಾರೆ ಇವಾಗ ತನಿಖಾಧಿಕಾರಿ, ಅದು ಫುಟೇಜ್ ತೊಗೊಂಡು ಆ ಫುಟೇಜಲ್ಲಿ ಅಫೆನ್ಸ್ ಬರುತ್ತೆ ಅಂತಂದರೆ ಅದನ್ನು ಅವರು ಎವಿಡೆನ್ಸ್ ಆಗಿ ಪರಿವರ್ತನೆ ಮಾಡಿ ಚಾರ್ಜ್ ಶೀಟ್ ಕೂಡ ಹಾಕ್ಬೋದು. ಸೊ ಅವರ ಅಭಿಪ್ರಾಯದ ಪ್ರಕಾರ ಅಥವಾ ಮಾನ್ಯ ಸುಪ್ರೀಂ ಕೋರ್ಟ್ ತೀರ್ಪಿನ ಮುಖಾಂತರ ಕೆಲವೊಂದು ತೀರ್ಪು ನೀಡಿದೆ, ಯಾವ ಥರದ ಹೇಳಿಕೆಗಳು ಅದು ಸಂವಿಧಾನಿಕ ಹೌದು ಅಂದರೆ ಅವಹೇಳನ ಆಗುತ್ತೆ ಅಥವಾ ಆಗಲ್ಲ. ಅರೆ ಇವಾಗ ನಾವೊಂದು ಬಾಯಿ ತಪ್ಪಿ ಏನೋ ಒಂದು ಹೇಳ್ತೀವಿ ಫಾರ್ ಎಕ್ಸಾಂಪಲ್. ಸೊ ಒಬ್ಬ ರಾಜಕಾರಣಿಗಳು ಬಾಯಿ ತಪ್ಪಿ ಹೇಳೋದು ಇವಾಗ ನಿಮಗೆ ಗೊತ್ತು, ಎಲ್ಲ ಮಾಮೂಲಿ ಆಗಿದೆ. ಸ್ಲಿಪ್ ಆಫ್ ಟಂಗ್ ಅಂತಾರೆ. ಸೊ ನಾನು ಏನೋ ಬೈ ಮಿಸ್ಟೇಕಾಗಿ ಏನೋ ಒಂದು ಪದ ಹೇಳ್ತೀನಿ ಯಾವುದ್ರಲ್ಲೋ, ಅದನ್ನು ನಿನಗೆ ಇಂಟೆನ್ಷನ್ ಇತ್ತು ಹೇಳಲಿಕ್ಕೆ ಅಂತ ಹೇಳ್ಬಿಟ್ಟು ನಾನು FIR ಮಾಡ್ತೀನಿ, ನಿನ್ನ ಅರೆಸ್ಟ್ ಮಾಡ್ತೀನಿ ಅಂತ ಹೇಳೋದು ಅದು ಬೇರೆ. ಇಲ್ಲ ನನಗೆ ಇಂಟೆನ್ಷನ್ ಇರಲಿಲ್ಲ, ಸೊ ಇದು ಜಸ್ಟ್ ಏನೋ ಬಾಯಲ್ಲಿ ಬಂತು, ಸೊ ಹಾಗಾಗಿ ನನಗೆ ಯಾವುದೇ ಉದ್ದೇಶ ಇಲ್ಲ ಅಂತ ಹೇಳೋದು. ಈ ಉದ್ದೇಶನ ಪ್ರೂವ್ ಮಾಡೋದು ಪ್ರಾಸಿಕ್ಯೂಷನ್ ಬಿಟ್ಟಂತ ವಿಚಾರ. ಈಗ ಈ ಹಿಂದೆ ಇದೇ ವ್ಯಕ್ತಿ ಕಲಬುರಗಿಯಲ್ಲಿ DC ಬಗ್ಗೆ ಮಾತಾಡಿದ್ದು. ಇದೇ ವ್ಯಕ್ತಿ ಅದು ಏನೋ ಪಾಕಿಸ್ತಾನದಿಂದ ಬಂದಿದ್ದವರ ಕ್ಷಮೆ ಕೇಳಬೇಕು ಅಂತ ಕೋರ್ಟೇ ಹೇಳಿತು. ಬೇಷರತ್ ಒಂದು ಸಭೆಯಲ್ಲಿ ಭಾಷಣ ಮಾಡಬೇಕಾದ್ರೆ ಹೇಳಿತ್ತು. ಇದು ಎರಡು ವ್ಯಕ್ತಿಗಳ ಸಂಭಾಷಣೆ. ಈ ತರ ಇದ್ದಿದ್ದಾಗ ಇದೊಂದು ಚಾಳಿ ಅಂತ ಕನ್ಸಿಡರ್ ಮಾಡುತ್ತಾ ಕೋರ್ಟ್ ಇದನ್ನ ಇದೇ ತರದ ಮಾತಾಡ್ತಾ ಇದೆ? ಮೊದಲಿನ ಪ್ರಕರಣಕ್ಕೂ ಇದನ್ನ ಪ್ರಕರಣಕ್ಕೂ ಸಾಮರ್ಥ್ಯ ಅಂದ್ರೆ ನೀವು ಕಾನೂನಾತ್ಮಕ ರಾಜಕೀಯವಾಗಿ ಮಾತಾಡ್ತೀನಿ. ನೀವು ಹಿಂದೆ ಇವರು ಈ ತರ ಮಾಡಿದ್ರು, ಹಾಗಾಗಿ ಇದನ್ನು ಮಾಡಿರ್ಬೋದು ಅಂತ ಹೇಳ್ಬಿಟ್ಟು ಹೇಳಿಕ್ ಬರಲ್ಲ. ಸೊ ಹಿಂದೆ ಹೇಳ್ತಕ್ಕಂಥ ನೀವು ಏನು ಅದನ್ನ ನೋಡಿದಿರಲ್ವಾ, ಅದರಲ್ಲಿ ಸ್ಪಷ್ಟತೆ ಇತ್ತು, ಆ ಮಾತಿನಲ್ಲಿ ಸ್ಪಷ್ಟತೆ ಇತ್ತು. ಸೊ ಈ ಮಾತಿನಲ್ಲಿ ಸ್ಪಷ್ಟತೆ ಅದು ಕೆಲವರಿಗೆ ಕಾಣ್ ಬರುತ್ತೆ, ಕೆಲವರಿಗೆ ಕಂಡು ಬರ್ತಾ ಇಲ್ಲ. ಸೊ ಹಾಗಾಗಿ ಸೊ ನಾನು ಹಳೇದ್ರಲ್ಲಿ ಇದು ಇತ್ತು, ಹಾಗಾಗಿ ಚಾಳಿ ಮಾಡ್ತಾ ಇದ್ದಾರೆ, ಬೆನಿಫಿಟ್ ಆಫ್ ಡೌಟ್ ತರ ಇನ್ನು ಮುಂದೆ ಈ ತರ ಮಾಡ್ಬೋದು, ಹಾಗಾಗಿ ಇವರಿಗೆ FIR ಮಾಡಬೇಕು ಅಂತ ಹೇಳ್ಬಿಟ್ಟು ಕಾನೂನಲ್ಲಿ ಆ ಥರ ಬರಲ್ಲ. ಯಾಕಂದ್ರೆ ಪ್ರತಿಯೊಂದು ಕೇಸನ್ನು ಆ ಇಂಡಿವಿಜುವಲ್ ಇದರಲ್ಲಿ ನೋಡ್ತೀವಿ. ನಟರಾಜ್ ಗೌಡ್ರೆ, ಇದರೊಳಗೆ ಈ ಪ್ರಕರಣದಲ್ಲಿ ಅವರು ಚೀಫ್ ಸೆಕ್ರೆಟರಿಯನ್ನು ಅವಹೇಳನ ಮಾಡ್ತಾ ಇರ್ತಾರೆ ಸಾಮೂಹಿಕವಾಗಿ. ಸಾಮೂಹಿಕವಾಗಿ ಅವಹೇಳನ ಮಾಡ್ತಾರೆ. ನೀವು ಆ ವಿಡಿಯೋ ನೋಡಿದಾಗ, ಆಡಿಯೋ ಕೇಳಿಸ್ಕೊಂಡಾಗ ಒಬ್ಬ ವ್ಯಕ್ತಿ ಹೇಳ್ತಾರೆ, ಒಬ್ಬ BJP ನಾಯಕ ಹೇಳ್ತಾರೆ, ಚೀಫ್ ಸೆಕ್ರೆಟರಿ ಅವರು ಕೇವಲ ಮುಖ್ಯಮಂತ್ರಿ ಕೆಲಸ ಮಾಡ್ತಾ ಇದ್ದಾರೆ, ಚೀಫ್ ಸೆಕ್ರೆಟರಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಒಬ್ಬ ವ್ಯಕ್ತಿ ಹೇಳ್ತಾರೆ. ಮುಂದುವರೆದು ಇವರು ಹೇಳ್ತಾರೆ, ಅವ್ರು ರಾತ್ರೆಲ್ಲ ಸರ್ಕಾರ ಕೆಲಸ ಮಾಡ್ತಾರೆ, ಆಗ್ಲೆಲ್ಲ CM ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ. ಇದು ಉದ್ದೇಶಪೂರ್ವಕವಾಗಿ ಅವರು ವ್ಯಂಗ್ಯ ಮಾಡಲಿಕ್ಕೆ, ಅವರ ಮಾಡೆಸ್ಟಿಯನ್ನು
ಅಂದರೆ ಉದ್ದೇಶ ಏನಂದರೆ ಅವ್ರನ್ನ ತುಚ್ಛವಾಗಿ ಮಾತಾಡಬೇಕು, ಅವ್ರ ಬಗ್ಗೆ ಅಲ್ಲಿ ವ್ಯಂಗ್ಯವಾಗಿ ಮಾತಾಡಬೇಕು. ಅದರದ್ದು ಕಾನ್ಸಿಕ್ವೆನ್ಸ್ ಏನಾಗುತ್ತೆ ನಂತರದ್ದು. ಇವರೆಲ್ಲ ಅವ್ರನ್ನ ನಕ್ಕೊಂಡು ಅದನ್ನು ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ಸಾರ್ವಜನಿಕವಾಗಿ ಅದು ವಿಡಿಯೋ ರೆಕಾರ್ಡ್ ಆಗಿದೆ, ಆಚೆ ಕಡೆ ಬಿಡುಗಡೆ ಆಗಿರೋದ್ರಿಂದ ಆ ಚೀಫ್ ಸೆಕ್ರೆಟರಿ ಅವ್ರಿಗೆ, ಆ ಮಹಿಳಾ ಅಧಿಕಾರಿಗೆ ಇದರಿಂದ ಸೊಸೈಟಿಲಿ ಡ್ಯಾಮೇಜ್ ಆಗುತ್ತೆ. ಓಕೆ, ಅದು ಅವ್ರ ಮಾಡೆಸ್ಟಿಗೆ ಧಕ್ಕೆ ಬರುತ್ತೆ. ಆಮೇಲೆ ಈಗ ನಾನು ಸ್ಲಿಪ್ ಆಫ್ ಟಂಗು, ನಾನು ಕ್ಷಮೆ ಯಾಚಿಸಿ ಆ ಥರ ಏನು ಎಲ್ಲೂ ಬಂದಿಲ್ಲ, ಆ ಥರ ಎಲ್ಲೂ ಅವ್ರಿಂದ ಬಂದಿಲ್ಲ. ಇದರ ಅರ್ಥ ಯಾರು ಬೇಕಾದ್ರೂ ನೋಡ್ಬೋದು. ಅಲ್ಲಿ ಯಾರಾದರೂ ಮುಂದೆ ಸೆನ್ಸಿಟಿವ್ ಮನುಷ್ಯರಿದ್ದರೆ, ಸಂವೇದನಾಶೀಲ ಮನುಷ್ಯರು ಯಾರಾದರೂ ಇದ್ದರೆ, ಅವ್ರು ಮಾತಾಡ್ತಾ ಇದ್ದು ಮತ್ತೆ ಅದ್ರ ವ್ಯಂಗ್ಯ ಮಾಡ್ತಾ ಇದ್ದು, ಅವ್ರು ನಗ್ತಾ ಇದ್ದು, ಕುಹುಕ ನಗೆಗಳು ಮಾಡ್ತಾ ಇದ್ದು ನೋಡಿದ್ರೆ ಕಪಾಳ ಮೋಕ್ಷ ಮಾಡ್ತಾರೆ ಆ ಮಹಿಳಾ ಅಧಿಕಾರಿ ಇದ್ದಿದ್ರೆ. ನನ್ನ ವೈಯಕ್ತಿಕ ಭಾವನೆ ಇದು. ಆ ಮಹಿಳಾ ಅಧಿಕಾರಿ ಅಲ್ಲಿ ಇದ್ದಿದ್ರೆ, ಚೀಫ್ ಸೆಕ್ರೆಟರಿ ಅಲ್ಲಿ ಇದ್ದಿದ್ರೆ, ಮುಂದೆ ಇದ್ದಿದ್ರೆ, ಈ ಇವ್ರು ಮಾತಾಡಿದ ಮಾತಿಗೆ, ರವಿಕುಮಾರ್ ಮಾತಾಡಿದ ಮಾತಿಗೆ, ಆಮೇಲೆ ಅವ್ರು ನಗ್ತಾ ಇದ್ದಿದ್ದಕ್ಕೆ, ಅವ್ರ ಭಾವ, ಅವ್ರ ಬಿಹೇವಿಯರ್ಗೆ ಕಪಾಳ ಮೋಕ್ಷ ಖಂಡಿತ ಆಗಿರೋದು ನನ್ನ ಭಾವನೆ. ಆದರೆ ಇವ್ರಿಗೆ ಇವತ್ತು ಗಿಲ್ಟ್ ಫೀಲ್ ಕಾಡ್ದಲೆ ನಾನು ಮಾಡಿದ್ದೇ ಸರಿ, ಇದನ್ನು ಕ್ವಾಶ್ ಮಾಡಿದ್ದ ಹೈಕೋರ್ಟ್ ಹೋಗಿದೆಯಲ್ಲ, ಇದು ಇವ್ರದ್ದು ಹ್ಯಾಬಿಚುಯಲ್, ಇವ್ರ ಮನಸ್ಥಿತಿ, ಎಂಟೈರ್ ಮನಸ್ಥಿತಿ, ನಾಯಕರುಗಳು, ಬಿಜೆಪಿ ನಾಯಕರ ಮನಸ್ಥಿತಿ ಈ ಥರ ತೋರಿಸ್ತದೆ. ಸಿ.ಟಿ. ರವಿ ಅವ್ರ ಕೇಸ್ನಲ್ಲೂ ಕೂಡ ಸಿ.ಟಿ. ರವಿನೇ ಅಸೆಂಬ್ಲಿನಲ್ಲೇ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಹೀನಾಯವಾಗಿ ಅಶ್ಲೀಲ ಪದನ ಉಪಯೋಗಿಸಿ ಅವರೇ ಆಚೆಗಡೆ ಬಂದು ಮೆಟ್ಲ ಮೇಲೆ ಕೂತ್ಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ. ನನಗೆ ಅವಾಗ ಆಶ್ಚರ್ಯ ಆಗಿದೆ. ಹೆಂಗೆ ಅಂದರೆ, ಅಲ್ಲ ಇವ್ರಿಗೇನು ಅಳುಕಿನ ಭಾವನೆ ಇಲ್ವಾ, ಇವ್ರಿಗೆ ತಪ್ಪಿತಸ್ಥ ಮನೋಭಾವನೆ ಇಲ್ವಾ? ತಾವೇ ತಪ್ಪು ಮಾಡಿ ತಾವೇ ಒಂಥರ ದಬ್ಬಾಳಿಕೆ ಮಾಡುವಂಥದ್ದು, ಆ ಥರ ಮನಸ್ಥಿತಿ ಇವ್ರಿಗಿದೆ. ಈಗ ರವಿಕುಮಾರ್ ಅವರು, ಇವರ ಭಾಷೆ ಈ ಥರ ಇದೆ. ಇವರು ಅಲ್ಲಿನ ಕಲಬುರಗಿ ಜಿಲ್ಲಾಧಿಕಾರಿಗಳಿಗೂ ಈ ಥರನೇ ಮಾತಾಡಿದ್ದಾರೆ. ಅಂದರೆ ಈ ಥರ ಅಷ್ಟೇ ಅಲ್ಲ, ಅವ್ರನ್ನ ರವಿಕುಮಾರ್ ಅವ್ರ ಮೇಲೆ ದೇಶದ್ರೋಹದ ಕೇಸ್ ಹಾಕ್ಬೇಕು ಆ್ಯಕ್ಚುಲಿ ಆ ಪ್ರಕರಣದಲ್ಲಿ. ಯಾಕಂದರೆ ಒಬ್ಬ ಅಧಿಕಾರಿಯನ್ನ, ಒಬ್ಬ ಭಾರತೀಯ UPSC ಪಾಕಿಸ್ತಾನದವ್ರು ತಗೊಂಬಂದು ಇಲ್ಲಿ IAS ಮಾಡುತ್ತೆ ನೋಡಿ. ಎಲ್ಲರೂ ಹೆಮ್ಮೆ ಭಾರತೀಯರು, ಇಲ್ಲಿ 140 ಕೋಟಿ ಜನರು ಸಮಾನರು. ನೀವು ಪಾಕಿಸ್ತಾನಿ ಅಂತ ಹೇಳಿದ್ಯಲ್ಲ, ಅದನ್ನು ಒಬ್ಬರನ್ನ ಅವಮಾನ ಮಾಡಲಿಕ್ಕೆ, ಎಸ್ಪೆಷಲಿ ಒಬ್ಬ ಮಹಿಳಾ ಅಧಿಕಾರಿ, ಅಲ್ಪಸಂಖ್ಯಾತ ಮಹಿಳಾ ಅಧಿಕಾರಿನ ಅವಮಾನ ಮಾಡಲಿಕ್ಕೆ ನೀವು ಉಪಯೋಗಿಸೋ ಭಾಷೆ ಅದು. ಸೊ ನಿಮ್ಮ ಮೇಲೆ ದೇಶದ್ರೋಹ ಕೇಸ್ ಹಾಕಬೇಕಾಯ್ತು IAS ಆಫೀಸರ್ಗೆ ಗದ್ದಿರ ಅಂತ. ಈ ಪ್ರಕರಣದಲ್ಲಿ ಸಂಪೂರ್ಣವಾಗಿ ಆ ತನಿಖಾಧಿಕಾರಿ ಮೇಲೆ ವಿವೇಚನೆ ಬಿಟ್ಟಿದ್ದು ನಿಜ. ಇದನ್ನ ಪ್ರಾಸಿಕ್ಯೂಟ್ ಮಾಡಬೇಕು, ಆಮೇಲೆ FIR ಹಾಕಬೇಕು. ಆಗಲೇ ಇಂಥ ನಾಯಕರು, ಬಿಜೆಪಿ ನಾಯಕರು ಸ್ವಲ್ಪ ನಾವು ಕಂಟ್ರೋಲ್ಗೆ ಬರ್ತಾರೆ ಅಂತ ಅನ್ಸುತ್ತೆ. ರತನ್ ಈಗ ಇಲ್ಲಿ ಎರಡು ವಿಚಾರಗಳು. ಒಂದು, ಈಗ ಸಿ.ಟಿ. ರವಿ ಕೇಸ್ ಅಂತ ಬಂದಾಗ 7 ಬಾರಿ ಅವಾಚ್ಯ ಶಬ್ದ ಬಳಸಿರುವುದು FSL ವರದಿಯಲ್ಲಿ ದೃಢ ಆಗುತ್ತೆ. ಇದನ್ನು ಏನು ಮಾಡುತ್ತೆ ಕೋರ್ಟ್, ಏನು ಮಾಡ್ತಾರೆ, ನಾನು ಸದನದ ಒಳಗಡೆ ಅಥವಾ ಶಾಸಕಾಂಗದ ಒಳಗಡೆ ನಾನು ಪ್ರವೇಶ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅದು ಅಲ್ಲಿಗೆ ನಿಲ್ಲುತ್ತೆ. ಎಥಿಕ್ಸ್ ಕಮಿಟಿಗೆ ಏನು ಮಾಡ್ತಾರೆ, ಬಸವರಾಜ ಹೊರಟ್ರು ಅದನ್ನು ವರ್ಗಾಯಿಸಿದ್ದಾರೆ. ಎಥಿಕ್ಸ್ ಕಮಿಟಿ ಅದನ್ನು ತೀರ್ಮಾನ ಮಾಡಲಿ ಅಂತೇಳಿ ಭಾಗ 1. ಎರಡನೇ ವಿಚಾರ ಬಂದಾಗ, ಒಂದು ಕಲಬುರಗಿಲಿ ಈ ಥರ ಹೇಳಿದಾಗ, ಇದು ಕಾಂಗ್ರೆಸ್ನವರು ಅವ್ರಿಗೇನೋ ಇಶ್ಯೂ ಬೇಕಾಗಿರುತ್ತೆ, ಇಶ್ಯೂ ಡೈವರ್ಟ್ ಮಾಡಬೇಕಾಗಿರುತ್ತೆ ಎಂದಾಗ ಕಾಂಗ್ರೆಸ್ ನಾಯಕರು ಏನಾದರೂ ಮಾತಾಡ್ಬಿಡ್ತಾರೆ. ಸದ್ಯಕ್ಕೇನೋ ಮುಖ್ಯಮಂತ್ರಿ ಚರ್ಚೆ ನಡೀತಿದೆಯಪ್ಪ, ಇದನ್ನೇನೋ ಇಶ್ಯೂ ಡೈವರ್ಟ್ ಮಾಡೋಣ ಅಂತ ಹೇಳಿ ಮಾಡಬೇಕಿದ್ದಾಗ ಅವರೇ ಮಾಡಿಬಿಡ್ತಾರೆ. ಅದನ್ನು BJP ನಾಯಕರು ಯಾಕೆ ಮಾಡ್ತಾರೆ ಅಂತ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ. ಮತ್ತು BJP ಶಿಸ್ತು ಸಮಿತಿಗೋ ಅಥವಾ ಹೈಕಮಾಂಡ್ಗೋ ಇಲ್ಲಿ ಯತ್ನಾಳ್ರು ಮಾತಾಡಿದಾಗ, ಅಂದರೆ ಒಬ್ಬ ರಾಜ್ಯಾಧ್ಯಕ್ಷನ ಮೇಲೆ ಮತ್ತೆ ಮಾತಾಡ್ತಾ ಇದ್ರೆ ಉಚ್ಚಾಟನೆ ಮಾಡಬಹುದು. DC ಮೇಲೋ CS ಮೇಲೋ ಏನೋ ಮಾತಾಡ್ತಾ ಇದ್ರೆ ಕ್ರಮ ಬಿಟ್ಟುಬಿಡಿ, ಕನಿಷ್ಠ ಪಕ್ಷ ಒಂದು ಖಂಡನೆಯೂ ಇಲ್ಲ ಅಂದರೆ ಹೆಂಗಿದು ಅಂತ. ಅಲ್ಲಲ್ಲ, ನೀವು ನಾನು ಹೇಳಿದ್ದನ್ನು ನೀವು ಉಲ್ಟಾಗಿ ತಗೊಂಡಿದ್ದೀರ. ಅಂದರೆ ನೀವು ಏನು ಹೇಳ್ತಿದ್ರ, ರವಿಕುಮಾರ್ ಅವರು ಇವರಿಗೆ ಇಶ್ಯೂ ಕೊಡೋದಕ್ಕೋಸ್ಕರ ಮಾತಾಡಿದ್ರು ಅನ್ನೋ, ನೀವು ಅದನ್ನೇ ಕಾಂಗ್ರೆಸ್ ಅದನ್ನ ಇಶ್ಯೂ ಬಳಸ್ಕೊಂಡಿದ್ದಾರೆ ಅಂತ. ಇದನ್ನ ಇವರು ಅಂದರೆ ಉಲ್ಟಾ ಮಾಡಿ, ಅಂದರೆ ಅದನ್ನು ತಪ್ಪು ಅರ್ಥ ಕಲ್ಪಿಸಿ ಹೊರಗಡೆ ಬಿಟ್ಟು ಇದು ಮಾಡ್ತಿದ್ದಾರೆ, ಪ್ರಚಾರ ಮಾಡ್ತಿದ್ದಾರೆ, ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಹೇಳುವಂಥದ್ದು. ಕಾಂಗ್ರೆಸ್ ವಕ್ತಾರರು ಬಹಳ ಏನಂತ ಹೇಳಿದ್ರು, IAS ಆಫೀಸರ್ ಬಗ್ಗೆ ಎಲ್ಲ ಬಹಳ ಒಂದು ಪ್ರೀತಿಯಿಂದ ಮಾತಾಡಿದರು, ಗೌರವದಿಂದ ಮಾತಾಡಿದರು. ನಮಗೆಲ್ಲರಿಗೂ ಗೊತ್ತು, ಮೊನ್ನೆ ಒಂದು ಇದಾಯಿತು, ಬರಿಮನಿ ಅವರು ಪಾಪ ಅವ್ರಿಗೆ ಎಷ್ಟು ಅವಮಾನ ಆಗಿ, ನನ್ನ ಫ್ಯಾಮಿಲಿಗೆ ಮುಖ ತೋರ್ಸೋಕ್ಕಾಗಲ್ಲ ಅಂತ ಹೇಳಿ, ನಮ್ಮ ರಿಲೇಷನಿಗೆ ಮುಖ ತೋರ್ಸೋಕ್ಕಾಗಲ್ಲ ಅಂತ ಹೇಳ್ಕೊಂಡು ಅವರು ರಾಜೀನಾಮೆ ಕೊಟ್ಟರು. ಆಯಿತಾ? ಅಲ್ಲಿ ಗೊತ್ತಾಗುತ್ತೆ ಇವರಿಗೆ ಎಷ್ಟು ಪ್ರೀತಿ ಇವರು ಮತ್ತೆ ಗೌರವ ಇವ್ರ ಮೇಲೆ IAS ಅವ್ರ ಮೇಲೆ ಇರುತ್ತೆ ಅಂತ. ಸ್ವಲ್ಪ ದಿನದ ಹಿಂದೆ ವಿಜಯನಗರದಲ್ಲಿ ಒಬ್ಬ DC ಬಂದು ಕೂತ್ಕೊಂಡವರಿಗೆ, ಹೇಯ್ ಯಾವನ ನೀನು ಅಲ್ಲಿ ಕೂತ್ಕೊಂಡಿದ್ಯಾ, ನೀನು DC ಅದ್ರಲ್ಲಿ ಕೂತ್ಕೋಬೇಕಂತ ಹೇಳ್ಕೊಂಡು ಒಂದು ಚೂರು ಮರ್ಯಾದೆ ಕೊಡದೆ CM ಅವ್ರು ಮಾತಾಡ್ತಾರೆ. ಅದರಲ್ಲಿ ಗೊತ್ತಾಗುತ್ತೆ ಇವರಿಗೆ IAS IFS ಆಫೀಸರ್ಸ್ ಬಗ್ಗೆ ಎಷ್ಟು ಗೌರವ ಇದೆ ಅಂತ. ಯಾವುದೋ ಒಂದು ಎಲೆಕ್ಷನಲ್ಲಿ DK ಸುರೇಶ್ ಅವರು, DK ಶಿವಕುಮಾರ್ ಅವರು ಕೂಡ, ನೋಡ್ಕೊಳ್ರಪ್ಪ ನೆಕ್ಸ್ಟ್ ನಮ್ಮದು ಗೌರ್ಮೆಂಟ್ ಬರುತ್ತೆ ಆವಾಗ ನಿಮ್ಗೆ ನೋಡ್ಕೊತೀನಿ ಅಂತ ಹೇಳ್ತಾರೆ. ಅದರಲ್ಲಿ ಗೊತ್ತಾಗುತ್ತೆ ಇವರಿಗೆ IAS ಆಫೀಸು, IAS IFS ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. CM ಅವರು ಯಾವುದೋ ಒಂದು ಪ್ರೆಸ್ ಮೀಟ್ ಇರಬೇಕನ್ಸುತ್ತೆ, ಒಂದು ಹೆಂಗಸಿನ ಅವಳಿಗೆ ಪಾಪ ಎಮ್ಮ ಏನೋ ಒಂದು ಮನವಿಯನ್ನು ಕೊಡ್ತಾ ಇದ್ದಿದ್ರೆ ಅವರ ಸೀರೆ ಸೆರಗನ್ನು ಎಳೆದು ಸಿಟ್ಟನ್ನು ತೋರಿಸ್ತಾರೆ.
ಆವಾಗ ಇವರಿಗೆ ಎಲ್ಲಿ ಹೋಗಿತ್ತು ನೈತಿಕತೆ ಅಲ್ವಾ? ಆದ್ರಿಂದಾಗಿ ಹೇಳೋದು ಭಾಳ ಅಂದರೆ ದೊಡ್ಡದಾಗಿ ಆಚಾರ ಏನೋ ಹೇಳ್ತಾರಲ್ಲ, ಹೇಳೋದು ಆಚಾರ, ಮಾಡೋದು ಪೂರ್ತಿ ಅನಾಚಾರ. ಈ ಕಾಂಗ್ರೆಸ್ನವರು ಎಲ್ಲ ವಿಷಯದಲ್ಲೂ ಇವರು ಇವಾಗ ನೋಡಿ, ಎಲ್ಲ ಮಾತಲ್ಲೂ ಕೂಡ ನೀವು ಡಬಲ್ ಮೀನಿಂಗು ಅಥವಾ ಬೇರೆ ಆ್ಯಂಗಲನ್ನು ತೆಗೆದುಕೊಳ್ಳೋದಾದರೆ ಅದು ನೀವು ಯಾವುದ್ರಲ್ಲೂ ತೆಗೆದುಕೊಳ್ಳಬಹುದು. ಅದರಲ್ಲಿ ಕಾಂಗ್ರೆಸ್ನವರು ಮಾಹಿರೋರು. ಯಾವುದೇ ಒಂದು ಮಾತು ಕೂಡ ಅದನ್ನು ಉಲ್ಟಾ ಟ್ವಿಸ್ಟ್ ಮಾಡಿ ಅದನ್ನು ಅಪಪ್ರಚಾರ ಮಾಡುವಂತ ಒಂದು ಮನಸ್ಥಿತಿ. ಅದಾದ ನಂತರ ನಮ್ಮ ಇದು ವಕೀಲ ಮಿತ್ರರು ತುಂಬ ಚೆನ್ನಾಗಿ ಹೇಳಿದರು. ಇದರಲ್ಲಿ ಮೇಲ್ನೋಟಕ್ಕೆ ಅದರಲ್ಲಿ ಅವರಿಗೆ ಅವಹೇಳನ ಮಾಡುವಂಥ ಉದ್ದೇಶ ಇಲ್ಲ ಅಂತ ಕಾಣ್ತಾ ಇದೆ ಅಂತ ಹೇಳಿದರು. ಆನಂತರ ಪೂರ್ತಿ ಸ್ಪಷ್ಟತೆ ಇಲ್ಲ ಅಂತ ಹೇಳಿದರೆ ಕರೆಕ್ಟ್. ಅದು ಪೂರ್ತಿಯಾದ ವಿಡಿಯೋವನ್ನು ಅಲ್ಲಿ ಹಾಕಿಲ್ಲ, ಎಡಿಟೆಡ್ ವಿಡಿಯೋವನ್ನು ಹಾಕಿ ಅದರ ಬ್ಯಾಕ್ಗ್ರೌಂಡ್ ಏನು ಅದನ್ನು ತೋರಿಸುವಂಥ ಕೆಲಸವನ್ನು ಮಾಡಿಲ್ಲ. ಅಲ್ಲಿ ನಿಜವಾಗ್ಲೂ ಏನಾಗಿರುತ್ತೆ, ಮಹದೇವಪುರದಲ್ಲಿ ಒಂದು ದಲಿತ ಕುಟುಂಬದ ಜಮೀನು ಅರಣ್ಯ ಇಲಾಖೆ ವಶಪಡಿಸಿಕೊಳ್ತಾ ಇರೋದ್ರಿಂದ ಅದನ್ನು ಖಂಡಿಸಿ ವಿಧಾನ ಪರಿಷತ್ ಇದು ನಮ್ಮ ನಾಯಕರಾದ ಛಲವಾದಿ ನಾರಾಯಣ ಸ್ವಾಮಿ ಅವರು ಹಾಗೂ ಇತರ ನಾಯಕರು ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಹಾಗಾದ್ರೆ ದಲಿತರಿಗೆ ನ್ಯಾಯ ಕೊಡಿಸೋದು ಬೇಡವಾ? ದಲಿತರಿಗೆ ನ್ಯಾಯ ಕೊಡಿಸೋದು ಬೇಡವಾ? ಅಲ್ಲಲ್ಲ, CS ಅವರು ಅವರು ಅದನ್ನ ಕೆಲಸವನ್ನ ದಲಿತರಿಗೆ ನ್ಯಾಯ ಆಕ್ಷೇಪ ಮಾಡ್ತಾ ಇಲ್ಲ. ದಲಿತರಿಗೆ ನ್ಯಾಯ ಕೊಡುವಂತ ಪ್ರತಿಭಟನೆ ಬಗ್ಗೆ ಚರ್ಚೆ ಅಲ್ಲ. ದಲಿತರಿಗೆ ನ್ಯಾಯ ಕೊಡಬೇಕು ಅಂತ ಅವ್ರು ಹೇಳಿದ್ದಾರೆ. ದಲಿತರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ CS ಮಾಡಬಾರ್ದಾ? ಸಿಎಂ ಅವರು ಸಿಗ್ತಾ ಇಲ್ಲ. ಹೇಳ್ತಾ ಇದ್ರೆ ಆ ವಿಡಿಯೋದಲ್ಲಿ ಪೂರ್ತಿ ಇರೋದು ಅದೇ ಅಲ್ವಾ? ಜಿಸ್ಟ್ ಆಫ್ ದ ವಿಡಿಯೋ ದಲಿತರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಅವರು ಆಗ್ರಹ ಮಾಡ್ತಾ ಇದ್ದಾರೆ. ಡಿಬೇಟ್ ಆಗಲ್ಲ. ನಾನು ಸರಿ, ಏನು ಇಲ್ಲಿ ಯಾರು ಕೂಡ ದಲಿತರಿಗೆ ನ್ಯಾಯ ಸಿಗಬಾರ್ದು, ಅವ್ರು ಪ್ರತಿಭಟನೆ ಮಾಡಬಾರ್ದು, ಹೋರಾಟ ಮಾಡಬಾರ್ದು, ನಾವ್ಯಾರು ಆ ಚರ್ಚನೆ ಮಾಡ್ತಾ ಇಲ್ಲ. ಇಲ್ಲಿ ಪ್ರತಿಯೊಬ್ಬನಿಗೂ ಆ ಹಕ್ಕಿದೆ. ಹೋರಾಟ, ಪ್ರತಿಭಟನೆ ಯಾರು ಬೇಕಾದ್ರೂ ಪ್ರತಿಭಟನೆ ಮಾಡಲಿ, ಎಲ್ಲೇ ಅನ್ಯಾಯ ಇದ್ರೂ ಪ್ರತಿಭಟನೆ ಮಾಡಲಿ. ಅದರೊಂದಿಗೆ ನಮ್ಮ ಸಂಸ್ಥೆ ನಾನು ಕೂಡ ಇರ್ತೀನಿ, ತಕರಾರ ಇಲ್ಲ ಇದರಲ್ಲಿ. ನಮ್ಮ ಪಾಯಿಂಟ್ ಏನಿದೆ, ಸಪೋಸ್ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಏನೋ ಬೈದರು, ಯಾರು CT ರವಿ ಅವರೇನೋ ಬೈದಾಗ ಅವ್ರು ಪ್ರತಿಭಟನೆ ಮಾಡಬಾರ್ದಾ? ಬೆಳಗಾವಿ ಜನಗಳ ಪರವಾಗಿ ಅವ್ರು ಹೋರಾಟ ಮಾಡಬಾರ್ದಾಗಿತ್ತಾ? ಇದರಲ್ಲಿ ಏನು ತಪ್ಪಿತ್ತು ಅಂತ ಯಾರಾದರೂ ಮಾತಾಡಿದ್ರೆ, ಸ್ವಾಮಿ ಆ ಹೆಬ್ಬಾಳ್ಕರ್ ಅನ್ನೋ ಮಿನಿಸ್ಟ್ರಿಗೆ ಏನು ಅದನ್ನು ಮಾತಾಡಿದ್ರೆ ನಾನು ಕೇಳೋದು. ಇಲ್ಲಿ CS-ಗೆ ಏನು ಮಾತಾಡೋದು ಹೇಳ್ರಿ ಅಂದರೆ ಹೋರಾಟ ಮಾಡಬಾರ್ದು. ಯಾರು ಹೇಳಿದ್ರು? ತಡೆದಿರೋರು ಯಾರು ಇವ್ರನ್ನ ಹೋರಾಟ ಮಾಡಬೇಡಿ ಅಂತ ಹೇಳಿ? CS ಬಗ್ಗೆ ಹೆಂಗಂದ್ರೆ ಮಾತಾಡ್ಬೋದಾ ನೀವು? ಹೋರಾಟ ಮಾಡ್ತೀನಿ ಅಂತ ಹೇಳಿ ಏನು ಹೇಳಿದ್ದಾರೆ ಹೇಳಿ? ಹಗಲೆಲ್ಲ ಅವರು CM ಅವರ ಕಾರ್ಯಕ್ರಮ ಎಲ್ಲೆಲ್ಲಿರುತ್ತೆ ಅಲ್ಲಿ ಓಡಾಡ್ತಾ ಇರ್ತಾರೆ. ಆನಂತರ ಅವ್ರು ಇದರಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರಲ್ಲ, ಆಯ್ತಾ? ರಾತ್ರಿ ಎಲ್ಲ ಉಳಿದ ಆಡಳಿತಾತ್ಮಕ ಕೆಲಸ ಏನಿದೆ, ಫೈಲ್ ಕ್ಲಿಯರ್ ಮಾಡೋದು, ಅದೆಲ್ಲ ರಾತ್ರಿ ಹಿಂಗೆ ಕೇಳಿದ್ರೆ ಅವ್ರ ಪಾಪ. ನಾವು ಮಾತಾಡ್ತಿರೋದು ಈ ವಿಷಯವನ್ನ ನೀವು ಅಲ್ಲಿಗೆಲ್ಲ ಸಂಗಮೇಶ್ ಅವ್ರ ಮಗ ಏನೇನ್ ಮಾತಾಡಿದ್ರು ಯಾಕೆ ಅವರು ಹಂಗೆ ನಾವು ಕೆಟ್ಟದಾಗ ಮಾತಾಡಿದ್ರೆ ಗೊತ್ತಾ? CM ಸಿದ್ದರಾಮಯ್ಯ ಅವರು ಗುತ್ತಿಗೆ ತಗೊಂಡ್ರು ನೀವು. ಆದ್ರಿಂದ ಗುತ್ತಿಗೆ ತಗೊಂಡ್ರಲ್ವಾ ನೀವು? ನೋಡಿ, ಸಂಸ್ಕೃತಿಯ ಮಾಡ್ತೀವಿ. ದೇಶದ ಸಂಸ್ಕೃತಿ ಕಲ್ಚರ್ ಅನ್ನ ಸಂಸ್ಕೃತಿಯನ್ನ ಹಾಗೂ ಪರಂಪರೆಯನ್ನ ಕಾಪಾಡ್ತಿರುವಂತದ್ದು ಭಾರತೀಯ ಜನತಾ ಪಕ್ಷ. ಅದಕ್ಕೆ ಹೆಮ್ಮೆ ಇದೆ, ಆಯ್ತಾ? ಆದ್ರೆ ನೀವು ಇವರು ಹೇಳಿರುವಂತ ಅರ್ಥ ಇದು, ಆಯ್ತಾ? CM ಅವರ ಕಾರ್ಯಕ್ರಮದಲ್ಲೇ ಓಡಾಡ್ತಾ ಇದ್ರೆ CM ಅವರ ಏನೋ ಕಾರ್ಯಕ್ರಮ ಎಲ್ಲೆಲ್ಲಿರುತ್ತೆ ಅಲ್ಲಲ್ಲೇ ಓಡಾಡ್ಕೊಂಡಿರ್ತಾರೆ. ಇಲ್ಲಿ ಒಂದು ದಲಿತರಿಗೆ ಅನ್ಯಾಯ ಆಗ್ತಿದೆ, ಅದನ್ನ ನಾವು ಪದೇ ಪದೇ ಹೋಗಿ ಹೇಳಿದ್ರು ಕೂಡ ಅವ್ರು ಏನು ಅದ್ರ ಬಗ್ಗೆ ಆಕ್ಷನ್ ತಗೊಂತ ಇಲ್ಲ. ಉಳಿದ ಏನು ಆಡಳಿತಾತ್ಮಕವಾದ ಫೈಲ್ ಕ್ಲಿಯರ್ ಮಾಡೋದು ಇದನ್ನೆಲ್ಲ ರಾತ್ರಿ ಕೂತ್ಕೊಂಡು ಮಾಡ್ತಾರೆ. ಹಗಲಿಕ ಇವರು ಈ ಸಾಮಾನ್ಯ ಕೆಲಸ ಮಾಡ್ತಾರೆ ಇವರು ಅಂತ ಅಂದ್ರೆ ಕಾರ್ಯಕ್ರಮ ಅವ್ರದ್ದು ಏನೇನು ಕಾರ್ಯಕ್ರಮ ಇದೆ ಅಲ್ಲೆಲ್ಲ ಓಡಾಡ್ತಾ ಇರ್ತಾರೆ, ಆಯ್ತಾ? ಇವರು ಇದಿಷ್ಟು ಗಂಭೀರವಾಗಿದೆ. ಅಷ್ಟೊಂದು ಜನ ಯಾಕೆ ನಗಬೇಕಾಗಿತ್ತು? ಅದಕ್ಕೆ ಯಾರು ನೀವು ಹೇಳ್ತಿರೋ ಅರ್ಥದಲ್ಲೇ ಇದ್ದಿದ್ರೆ ಯಾರು ನಗಾಡ್ತಾರೆ? ಅವ್ರು ಹಗಲು ರಾತ್ರಿ ಕೆಲಸ ಮಾಡ್ತಿದ್ದಾರೆ ಅಂತ ಖುಷಿ ಪಡಬೇಕಾಗಿತ್ತು. ಯಾರು ನಗಾಡ್ತಿದ್ದಾರೆ? ಅಲ್ಲಿ ಯಾರು ನಗ್ಲಿಲ್ವಾ? ಹಂಗಾದ್ರೆ ಅವ್ರು ನಗಾಡ್ತಿರೋರ ಹತ್ರ ಕೇಳಿ. ಇವರು ಯಾರು ನೀವು ಹೇಳ್ತಿರೋದು ಗಂಭೀರ ಅರ್ಥದಲ್ಲಿ ಹೇಳಿದ್ರೆ ನಗಾಡ್ತಾ ಇದಾರಾ? ವ್ಯಂಗ್ಯವಾಗಿ ಅಲ್ಲಿ ನಗ್ತಿರ್ಬೇಕಾದ್ರೆ ನಕ್ಕಿರೋದು ಯಾಕೆ ಎಲ್ರು? ಹಂಗಾದ್ರೆ ಅದೇ ವ್ಯಂಗ್ಯವಾಗಿ ಹೇಳಿದ್ದಾರೆ ಸರ್. ಅದನ್ನೇ ವ್ಯಂಗ್ಯ ಅಂತ ಹೇಳ್ತಾರೆ. ಅದನ್ನೇ ವ್ಯಂಗ್ಯ ಯಾಕೆ ಮಾಡಿದ್ರು ಅಂತ ಅವಹೇಳನ ಮಾಡಿಲ್ಲ ಅವರು. ಉದ್ದೇಶ ಯಾವುದೇ